press the bell icon on the YouTube app and never miss another update. ಹಾಯ್ ಸ್ಟೂಡೆಂಟ್ಸ್, ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಫ್ಯಾಕ್ಟರ್ಸ್ ಬಗ್ಗೆ ಫ್ಯಾಕ್ಟರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ದೆನ್ ಫ್ಯಾಕ್ಟ್ಸ್ ಆನ್ ಫ್ಯಾಕ್ಟರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ದೆನ್ ಇವತ್ತು ನಾವು ಎಕ್ಸಸೈಸ್ 5.3 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಎಕ್ಸಸೈಸ್ 5.3 ಫಸ್ಟ್ ಪ್ರಾಬ್ಲಮನ್ನು ನಾನು ಹೋಮ್ವರ್ಕ್ ಕೊಟ್ಟಿದ್ದೆ, ಹೌದಲ್ವಾ? ಸೊ ಸೆಕೆಂಡ್ ಮೇನನ್ನು ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಸೆಕೆಂಡ್ ಮೇನ್, ಯೂಸ್ multiplication facts to find the factors of the following. A problem 18. So first understand the question. Use a multiplication facts. So 2 facts ಇದೆ, ಹೌದಲ್ವಾ? 2 ಮೆಥಡಿಂದ ನಾವು ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡ್ಬೋದು. ಒಂದು ಮಲ್ಟಿಪ್ಲಿಕೇಶನ್ ಮೆಥಡ್, ಇನ್ನೊಂದು ಡಿವಿಷನ್ ಮೆಥಡ್. ಬಟ್ ಇಲ್ಲಿ ಯಾವ ಮೆಥಡಿಂದ ಯೂಸ್ ಮಾಡಬೇಕು? ಮಲ್ಟಿಪ್ಲಿಕೇಶನ್ ಮೆಥಡ್ ಅಂದರೆ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟ್ಸನ್ನು ಯೂಸ್ ಮಾಡಬೇಕು. ಟು ಫೈಂಡ್ ದ ಫ್ಯಾಕ್ಟರ್ಸ್ ಏನನ್ನ ಫೈಂಡ್ ಔಟ್ ಮಾಡಬೇಕು? ಸೊ ನಂಬರ್ನ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಫಸ್ಟ್ ಒನ್ 18, ಹೌದಲ್ವಾ? ಸೊ 18 ಯಾವ ಟೇಬಲಲ್ಲಿ ಬರುತ್ತೆ? ಸೊ 1 18s, ಹೌದಲ್ವಾ? ಸೊ 2 ಟೇಬಲಲ್ಲಿ ಬರುತ್ತೆ. 2 9s 18, 3 6 18, ಹೌದಲ್ವಾ? ಸೊ 18 2 18 1 18s 18, 2 9s 18, 3 6 18. ಬಟ್ 4 ಟೇಬಲಲ್ಲಿ 18 ಬರಲ್ಲ. ಸೊ 5 ಟೇಬಲಲ್ಲಿ 18 ಬರಲ್ಲ. ಸೊ ನೆಕ್ಸ್ಟ್ 6 ಟೇಬಲಲ್ಲಿ 18 ಬರುತ್ತೆ. ಸೊ 3 6 ಆಲ್ರೆಡಿ ನಮಗೆ ಇಲ್ಲಿ ಫ್ಯಾಕ್ಟರ್ 6 ಸಿಕ್ಕಿದೆ. 3 and 6 3 6 18. ನೆಕ್ಸ್ಟು 18 6 ಟೇಬಲಲ್ಲಿ ಮತ್ತೆ ರಿವರ್ಸ್ 6 ಟೇಬಲಲ್ಲಿ ಬರುತ್ತೆ ಅಂದರೆ 6 3s 18. ಸೊ ಇಲ್ಲಿಗೆ ಸ್ಟಾಪ್ ಮಾಡಿದರೆ ಸೊ ರಿಮೇನಿಂಗ್ ಏನಿದೆ ಮುಂದೆ ಬರೋ ಆನ್ಸರ್ ಎಲ್ಲ ಸೇಮ್ ಇದೆ ಆನ್ಸರ್ ಬರುತ್ತೆ. ಸೊ 6 ಟೇಬಲಲ್ಲಿ 6 3s 18 ಬರುತ್ತೆ. ಸೊ 9 2s 18 ಬರುತ್ತೆ. 18 1s 18, ಹೌದಲ್ವಾ? ಸೊ ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಸೊ ದೇರ್ ಫೋರ್ ದ factors of 18 are 1 2 3 6 9 18 are the factors of 18. Second main problem, B problem. Second one problem, B problem. So that is 20. So 20 ಯಾವ ಟೇಬಲಲ್ಲಿ ಬರುತ್ತೆ? 1 20s. So already both the problems explained in previous class as a example, ಹೌದಲ್ವಾ? ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಎಕ್ಸಾಂಪಲ್ ಆಗಿ, ಹೌದಲ್ವಾ? 120s. ಸೊ ನೆಕ್ಸ್ಟು 2 ಟೇಬಲಲ್ಲಿ ಬರುತ್ತೆ. 2 10s. ಇಲ್ಲಿ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಿರಿ ಅಂದರೆ ಫಸ್ಟು ನಾವೇನು ಮಾಡಬೇಕು? ಸೊ 1ಇಂದ 10 ತನಕ ಇರೋ ಟೇಬಲ್ ಯಾವ ಟೇಬಲಲ್ಲಿ ಬರುತ್ತೆ ಅಲ್ಲಿ ಫೈಂಡ್ ಔಟ್ ಮಾಡಿದರೆ ಮುಗೀತು. ಸೊ ನೆಕ್ಸ್ಟು ಆನ್ಸರ್ ನಮಗೆ ಸಿಗುತ್ತೆ. ಸೊ ಒಂದೊಂದೇ ಟೇಬಲಿಂದ ನಾವು ಟ್ರೈ ಮಾಡಬೇಕು. ಫಸ್ಟು 1 ಟೇಬಲಿಂದ ಟ್ರೈ ಮಾಡಬೇಕು. 120s. ಸೊ ನೆಕ್ಸ್ಟು 2 ಟೇಬಲಲ್ಲಿ 20 ಬರುತ್ತೆ. 2 10s 20. ನೆಕ್ಸ್ಟ್ 3 ಟೇಬಲಲ್ಲಿ 20 ಬರಲ್ಲ, ಹೌದಲ್ವಾ? 4 ಟೇಬಲಲ್ಲಿ 20 ಬರುತ್ತೆ. 4 5s 20, ಹೌದಲ್ವಾ? ನೆಕ್ಸ್ಟ್ 4 ಟೇಬಲಲ್ಲಿ ಆಗಿದ ತಕ್ಷಣ ನೆಕ್ಸ್ಟ್ 5 ಟೇಬಲಲ್ಲಿ 20 ಬರುತ್ತೆ. ಆಲ್ರೆಡಿ ಇಲ್ಲಿ 4 and 5 ನಮಗೆ 2 ಫ್ಯಾಕ್ಟರ್ಸ್ ಸಿಕ್ಬಿಟ್ಟಿದೆ. ಆಲ್ರೆಡಿ ಇಲ್ಲಿ ನಮಗೆ 5 ಫ್ಯಾಕ್ಟರ್ಸ್ ಸಿಕ್ಕಿದೆ ಅಂದರೆ ಸೊ ನೆಕ್ಸ್ಟು 10 ಟೇಬಲಲ್ಲಿ ಬರುತ್ತೆ 20. ನೆಕ್ಸ್ಟ್ 20 ಟೇಬಲಲ್ಲಿ 20 ಬರುತ್ತೆ. ಮತ್ತು ನೀವು ಫರ್ದರ್ ಮತ್ತೆ ಮಲ್ಟಿಪ್ಲೈ ಮಾಡೋ ನೆಸೆಸಿಟಿ ಇಲ್ಲ. ಸೊ ಇಲ್ಲಿ ಸಿಕ್ಕಿರೋ ಫ್ಯಾಕ್ಟರಲ್ಲಿ ಯಾವುದಾದ್ರೂ ನೆಕ್ಸ್ಟ್ ಫ್ಯಾಕ್ಟರ್ಸ್ ಮತ್ತೆ ರಿಪೀಟ್ ಆಗಿದ್ದರೆ ಮುಂದೆ ನಾವು ಮಲ್ಟಿಪ್ಲೈ ಮಾಡೋ ನೆಸೆಸಿಟಿ ಇಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಬೇಕಾಗುತ್ತೆ. ದೇರ್ ಫೋರ್ ದ ಫ್ಯಾಕ್ಟರ್ಸ್ ಆಫ್ 20 ಆರ್ 1 2 4 5, next 10, then 20. Next B problem. Next C problem, that is 42. So ನಾವೇನು ಮಾಡೋಣ? ಫಸ್ಟು 1 ಟೇಬಲಿಂದ ಟ್ರೈ ಮಾಡೋಣ. ಸೊ 1 ಟೇಬಲಲ್ಲಿ 40 ಬರುತ್ತೆ. 1 42s. ಸೊ 42
ಹೌದಲ್ವಾ 42 ಫ್ಯಾಕ್ಟರ್ಸನ್ನ ಫೈಂಡ್ ಔಟ್ ಮಾಡ್ತಿದ್ದೀವಿ 142 ನೆಕ್ಸ್ಟು 2 ಟೇಬಲಲ್ಲಿ ಬರುತ್ತೆ ಹೌದಲ್ವಾ ಸೊ ನಿಮಗೆ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ವರ್ಕಿಂಗ್ ಕಾಲಮಲ್ಲಿ 42ನ ಡಿವೈಡ್ ಮಾಡ್ಕೊಳ್ರಿ 2 ಇಂದ 2 2s 4 ಸೊ ರಿಮೈಂಡರ್ 0 ಬ್ರಿಂಗ್ ಡೌನ್ 2 2 1s 2 ಹೌದಲ್ವಾ ಆನ್ಸರ್ 21 ಸೊ 21 2s ಮಲ್ಟಿಪ್ಲೈ ಮಾಡಿದಾಗ 42 ಬರುತ್ತೆ ನೆಕ್ಸ್ಟ್ 3 ಟೇಬಲಲ್ಲಿ ಏನು ಬರುತ್ತೆ 42 ಬರುತ್ತೆ 3 ಹೌದಲ್ವಾ 3 14s 14 3s 42 ಸೊ 3 ಇಂದ 42ನ ಡಿವೈಡ್ ಮಾಡಿರಿ 4 1s 4 ಸಾರಿ 3 1s 3 ಸೊ ರಿಮೈಂಡರ್ 1 ಬ್ರಿಂಗ್ ಡೌನ್ 2 4 3s 12 ಹೌದಲ್ವಾ ಸೊ ಆನ್ಸರ್ 14 3 14s ಸೊ ಹಾಗೆ 4 ಟೇಬಲಲ್ಲಿ 42 ಬರಲ್ಲ 5 ಟೇಬಲಲ್ಲಂತೂ 42 ಇಂಪಾಸಿಬಲ್ ಓಕೆನಾ ಸೊ ನೆಕ್ಸ್ಟು 6 ಟೇಬಲಲ್ಲಿ 42 ಬರುತ್ತೆ ಹೌದಲ್ವಾ 6 7s 42 6 7s 42 ನೆಕ್ಸ್ಟು 7 6 42 6 7s 6 ಟೇಬಲಲ್ಲಿ ಬರುತ್ತೆ 7 ಟೇಬಲಲ್ಲಿ ಬರುತ್ತೆ 7 6 42 ಬರುತ್ತೆ ಸೊ ಇಲ್ಲೇ 6 ಆ್ಯಂಡ್ 7 ರಿಪೀಟ್ ಆಗಿದೆ ಅಂದಮೇಲೆ ಮತ್ತೆ ಫರ್ದರ್ ನಾವು ಫ್ಯಾಕ್ಟರ್ಸ್ ಮುಂದೆ ಫೈಂಡ್ ಔಟ್ ಮಾಡೋ ನೆಸೆಸಿಟಿ ಇಲ್ಲ ಯಾಕಪ್ಪ ಅಂದರೆ ಇದೇ ಫ್ಯಾಕ್ಟರ್ಸ್ ಮತ್ತೆ ರಿಪೀಟ್ ಆಗ್ತಾ ಹೋಗುತ್ತೆ ಸೊ 14 3s 21 2s 42 1s ಅಂತ ಇವೇ ಫ್ಯಾಕ್ಟರ್ಸ್ ರಿಪೀಟ್ ಆಗ್ತಾ ಹೋಗುತ್ತೆ ಸೊ ಇಲ್ಲೇ ನಮಗೆ ಫ್ಯಾಕ್ಟರ್ಸ್ ಸಿಗ್ಬಿಟ್ಟಿದೆ ದೇರ್ಫೋರ್ ದ ಫ್ಯಾಕ್ಟರ್ಸ್ ಆಫ್ 42 ಆರ್ 1 2 3 6 7 14 21 and 42 so next D problem next problem D 36 136 ಹೌದಲ್ವಾ 2 ಇಂದ ಡಿವೈಡ್ ಮಾಡೋಣ ವರ್ಕಿಂಗ್ ಕಾಲಮಲ್ಲಿ ಇಲ್ಲ ನಿಮಗೆ ಬರುತ್ತೆ ಅಂದರೆ ಸೊ ಡಿವೈಡ್ ಮಾಡ್ಬೋದು ಸೊ 2 ಇಂದ ಡಿವೈಡ್ ಮಾಡೋಣ 2 1s 2 ಸೊ ರಿಮೈಂಡರ್ 1 ಬ್ರಿಂಗ್ ಡೌನ್ 6 2 8s 16 ಹೌದಲ್ವಾ 2 18s ಹಾಗೆ 3 ಟೇಬಲಲ್ಲಿ ಬರುತ್ತೆ 3 1s 3 3 2s 6 ಸೊ 12 3s 36 ಸೊ 4 ಟೇಬಲಲ್ಲಿ ಏನು 36 ಬರುತ್ತೆ ಇಲ್ಲ ಚೆಕ್ ಮಾಡೋಣ ಹೌದಲ್ವಾ 4 ಇಂದ 36ನ ಡಿವೈಡ್ ಮಾಡೋಣ ಓಕೆನಾ 4 1s ಸಾರಿ 4 9s 36 ಹೌದಲ್ವಾ 4 9s 36 ನೆಕ್ಸ್ಟ್ 5 ಟೇಬಲಲ್ಲಿ 36 ಬರಲ್ಲ 7 ಟೇಬಲಲ್ಲಿಯೂ 36 ಬರಲ್ಲ ಸೊ ನೆಕ್ಸ್ಟು 8 ಟೇಬಲಲ್ಲಿನೂ 36 ಬರಲ್ಲ ಹೌದಲ್ವಾ ಸೊ 9 ಟೇಬಲಲ್ಲಿ 36 ಬರುತ್ತೆ ಇಲ್ಲಿ ಆಲ್ರೆಡಿ ನಮಗೆ ಫ್ಯಾಕ್ಟರ್ 9 ಸಿಕ್ಕಿದೆ 4 9s 36 9 4s 36 ಸೊ ಇಲ್ಲಿಗೆ ನಾವೇನು ಮಾಡಬೇಕು ಸೊ 36 ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡೋದನ್ನು ಸ್ಟಾಪ್ ಮಾಡೋಣ ಸೊ ದೇರ್ ಫೋರ್ ದ ಫ್ಯಾಕ್ಟರ್ಸ್ of 36 are 1 2 3 4 9 12 18 and 36 next problem ಸೊ ಡೈರೆಕ್ಟ್ಲಿ ನಾನು ಜಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಿದ್ದೀನಿ 55 ಹೌದಲ್ವಾ ಸೊ 155s ಹೌದಲ್ವಾ 155s ಸೊ ನೆಕ್ಸ್ಟು 2 ಟೇಬಲಲ್ಲಿ 55 ಬರಲ್ಲ 3 ಟೇಬಲಲ್ಲಿ 55 ಬರಲ್ಲ ಸೊ ಬೇಕಾದ್ರೆ ವರ್ಕಿಂಗ್ ಕಾಲಮಲ್ಲಿ ನಾವು ಡಿವೈಡ್ ಮಾಡಿ ನೋಡೋಣ ಹೌದಲ್ವಾ 3 1s 3 ರಿಮೈಂಡರ್ 2 ಬ್ರಿಂಗ್ ಡೌನ್ 5 3 8s 24 ಹೌದಲ್ವಾ ಸೊ ರಿಮೈಂಡರ್ 1 ಉಳಿಯುತ್ತೆ ಸೊ ಕಂಪ್ಲೀಟ್ಲಿ ಡಿವೈಡ್ ಆಗಿಲ್ಲ ಸೊ ಹಾಗಾದರೆ ಸೊ 3 ಈಸ್ ನಾಟ್ ಎ ಫ್ಯಾಕ್ಟರ್ ಆಫ್ 55 ಹೌದಲ್ವಾ 3 ಸೊ 55 3 ಟೇಬಲಲ್ಲಿ ಬರಲ್ಲ ಓಕೆನಾ ನೆಕ್ಸ್ಟು ಸೊ 4 ಟೇಬಲಲ್ಲಿಯೂ 55 ಬರಲ್ಲ ಡೈರೆಕ್ಟ್ಲಿ 5 ಟೇಬಲಲ್ಲಿ ಬರುತ್ತೆ 5 11s 55 ನೆಕ್ಸ್ಟ್ 6 ಟೇಬಲ್ 7 ಟೇಬಲ್ 8 ಟೇಬಲ್ 9 ಟೇಬಲಲ್ಲಿಯೂ 45 ಬರಲ್ಲ ಹೌದಲ್ವಾ 10 ಟೇಬಲಲ್ಲಿ 45 ಬರಲ್ಲ ಸೊ ಡೈರೆಕ್ಟ್ 11 ಟೇಬಲಲ್ಲಿ 45 ಬರುತ್ತೆ ಹೌದಲ್ವಾ ಸಾರಿ 55 ಬರಲ್ಲ ಸೊ ಇಲ್ಲಿ 55 ಫ್ಯಾಕ್ಟರ್ಸನ್ನು ನಾವು ಫೈಂಡ್ ಔಟ್ ಮಾಡ್ತಿದ್ದೀವಿ ಅಂದರೆ
ಸೊ ಡೈರೆಕ್ಟ್ 55 ಒನ್ ಟೇಬಲಲ್ಲಿ ಬರುತ್ತೆ ಹೌದಲ್ವಾ, ಹಾಗೆ 5 ಟೇಬಲಲ್ಲಿ ಬರುತ್ತೆ. ನೆಕ್ಸ್ಟ್ ಡೈರೆಕ್ಟ್ಲಿ 55 11 ಟೇಬಲಲ್ಲಿ ಬರುತ್ತೆ ಹೌದಲ್ವಾ, ಆಲ್ರೆಡಿ 11 ನಮಗೆ ಫ್ಯಾಕ್ಟರ್ಸ್ ಸಿಕ್ಕಿದೆ ಹೌದಲ್ವಾ. ದೇರ್ ಫೋರ್ ದ ಫ್ಯಾಕ್ಟರ್ಸ್ ಆಫ್ 55 are 1, 5, 11, 55. Next problem. Next problem, that is 37H problem. 37. So 1 into 37. So 37 1 ಟೇಬಲ್ ಅಲ್ಲಿ ಬರುತ್ತೆ ಹೌದಲ್ವಾ. ಸೊ ನೆಕ್ಸ್ಟ್ 2 ಟೇಬಲ್ 3 ಟೇಬಲ್ 4 ಟೇಬಲ್ 5 ಟೇಬಲ್ 6 7 8 9 ಯಾವ ಟೇಬಲಿಗೆ 37 ಬರಲ್ಲ. ಸೊ ಡೈರೆಕ್ಟ್ಲಿ 37 ಟೇಬಲ್ ಅಲ್ಲಿ ಬರುತ್ತೆ. ದೇರ್ ಫೋರ್ ದ ಫ್ಯಾಕ್ಟರ್ಸ್ ಆಫ್ 37 are 1 and or 1 comma 37. So next second main, next third main. Use division to find the factors of the following. Use division to find the factors of the following. Factors of the following. A problem 56. ಸೊ ಇಲ್ಲಿ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡಬೇಕು ಹೌದಲ್ವಾ, ಆದರೆ ಯಾವ ಮೆಥಡಲ್ಲಿ ಫೈಂಡ್ ಔಟ್ ಮಾಡಬೇಕು, ಡಿವಿಷನ್ ಮೆಥಡಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಹೇಗೆ ಮಲ್ಟಿಪ್ಲಿಕೇಶನ್ ಮೆಥಡಲ್ಲಿ ಫೈಂಡ್ ಔಟ್ ಮಾಡಿದ್ವಿ, ಫಸ್ಟ್ 1 ಟೇಬಲಿಂದ 2 ಟೇಬಲಿಂದ 3 ಟೇಬಲಿಂದ, ಅದೇ ಥರ ನಾವೇನು ಮಾಡಬೇಕು ಇಲ್ಲಿ 56ನ್ನು ಸೊ 1ಇಂದ 2ಇಂದ 3ಇಂದ ನಂಬರ್ಸಿಂದ ಅಂದರೆ ನ್ಯಾಚುರಲ್ ನಂಬರ್ಸಿಂದ ಡಿವೈಡ್ ಮಾಡ್ತಾ ಹೋಗಬೇಕು ಓಕೆನಾ. ಸೊ ಫಸ್ಟ್ 56ನ್ನು 1ಇಂದ ಡಿವೈಡ್ ಮಾಡ್ತಿದ್ದೀನಿ, 56 ಡಿವೈಡೆಡ್ ಬೈ 1 ಸೊ 56. ನೆಕ್ಸ್ಟು 56ನ್ನು 2ಇಂದ ಡಿವೈಡ್ ಮಾಡೋಣ ಹೌದಲ್ವಾ. ಸೊ ನಿಮಗೆ ಡೈರೆಕ್ಟ್ ಬರುತ್ತೆ ಅಂದರೆ ಟೇಬಲು ಡಿವೈಡ್ ಮಾಡ್ಬೋದು. ಸೊ ಇಲ್ಲಾಂದರೆ ಈ ಥರ ವರ್ಕಿಂಗ್ ಕಾಲಮಲ್ಲಿ ಬರ್ಕೊಳ್ಳೋಣ. 2 2s are 4, ರಿಮೈಂಡರ್ 1, ಬ್ರಿಂಗ್ ಡೌನ್ 6, 2 8s are 16 ಹೌದಲ್ವಾ. ಸೊ 28 ಆನ್ಸರ್ ಏನು 28. ನೆಕ್ಸ್ಟು 56 3ಇಂದ ಡಿವೈಡ್ ಆಗಲ್ಲ. ಸೊ ನಿಮಗೆ ಡೌಟ್ ಇದ್ದರೆ ಏನು ಮಾಡಿರಿ, ಡಿವೈಡ್ ಮಾಡಿ ನೋಡಿರಿ ಓಕೆನಾ. 3ಇಂದ ಡಿವೈಡ್ ಮಾಡೋಣ. ಸೊ 3 1s are 3, 3 8s are 24. ಸೊ ಕಂಪ್ಲೀಟ್ಲಿ ಡಿವೈಡ್ ಆಗಲ್ಲ. ಸೊ ಹಾಗಾದರೆ 56 3 ಟೇಬಲಲ್ಲಿ ಬರಲ್ಲ. 56 4ಇಂದ ಡಿವೈಡ್ ಆಗುತ್ತೆ ಹೌದಲ್ವಾ. ಸೊ 14 4s are 56. ಸೊ ಡಿವೈಡ್ ಮಾಡೋಣ 56ನ್ನು 4ಇಂದ. 4 1s are 4, ಸೊ ರಿಮೈಂಡರ್ 6, ಬ್ರಿಂಗ್ ಡೌನ್ ರಿಮೈಂಡರ್ 1, ಬ್ರಿಂಗ್ ಡೌನ್ 6, 4 4s are 16. ಸೊ ಏನು ಆನ್ಸರ್ ಇಸ್ 14. ಸೊ 56 ಅಂತೂ 5ಇಂದ ಡಿವೈಡ್ ಆಗಲ್ಲ, 5 ಟೇಬಲಲ್ಲಿ ಡಿವೈಡ್ ಆಗಲ್ಲ. ಸೊ ಹಾಗೆ 56 6 ಟೇಬಲ್ 6ಇಂದ ಡಿವೈಡ್ ಆಗಲ್ಲ ಹೌದಲ್ವಾ. ಸೊ 56 7ಇಂದ ಡಿವೈಡ್ ಆಗುತ್ತೆ. 56 ಡಿವೈಡೆಡ್ ಬೈ 7, 7 8s are 56 ಹೌದಲ್ವಾ. ಹಾಗೆ 56 8ಇಂದ ಡಿವೈಡ್ ಆಗುತ್ತೆ. ಆಲ್ರೆಡಿ ನಮಗೆ ಫ್ಯಾಕ್ಟರ್ 8 ಸಿಕ್ಕಿದೆ ಅಂದರೆ ಇಲ್ಲಿಗೆ ನಾವು ಸ್ಟಾಪ್ ಮಾಡೋಣ. ಸೊ ಮತ್ತೆ ನೀವು ಡಿವೈಡ್ ಮಾಡ್ತಾ ಹೋದರೆ ಸೇಮ್ ನಂಬರು ಇಲ್ಲಿರೋ ನಂಬರ್ ಇಲ್ಲಿ ಆನ್ಸರ್ ಆಗಿ ಬರುತ್ತೆ ಓಕೆನಾ. ಸೊ ಇಲ್ಲಿರೋ ನಂಬರ್ ಇಲ್ಲಿ ಹೋಗುತ್ತೆ, ಇಲ್ಲಿರೋ ನಂಬರ್ ಈ ಕಡೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಏನು ಮಾಡೋಣ, ಇಲ್ಲಿಗೆ ಸ್ಟಾಪ್ ಮಾಡೋಣ. ದೇರ್ ಫೋರ್ ದ ಫ್ಯಾಕ್ಟರ್ಸ್ ಆಫ್ 56 ಆರ್. ಸೊ ಹೇಗೆ ಬರ್ಕೊಳ್ತಿದ್ದೀನಿ ನೋಡ್ರಿ ಫ್ಯಾಕ್ಟರ್ಸ್. 1 2 4 7 8 14 28 and 56. Next problem, B problem.
81 ಫ್ಯಾಕ್ಟರ್ಸನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಏನು ಮಾಡೋಣ, ಡಿವೈಡ್ ಮಾಡೋಣ. ಸೊ 81ನ್ನು ಫಸ್ಟ್ 1ಇಂದ ಡಿವೈಡ್ ಮಾಡೋಣ. 81 ಡಿವೈಡೆಡ್ ಬೈ 1 ಈಸ್ 81. ಸೊ ನೆಕ್ಸ್ಟ್ 81 2 ಟೇಬಲಲ್ಲಿ 2ಇಂದ ಡಿವೈಡ್ ಆಗಲ್ಲ. ಸೊ 81ನ್ನು 3ಇಂದ ಡಿವೈಡ್ ಮಾಡೋಣ, ಹೌದಲ್ವಾ. ಸೊ 3ಇಂದ 81ನ್ನು ಡಿವೈಡ್ ಮಾಡಿದರೆ ಸೊ 3 2s 6, ರಿಮೈಂಡರ್ ಟು ಬ್ರಿಂಗ್ ಡೌನ್ 1, 3 7s 21, ಹೌದಲ್ವಾ. ಸೊ ಆನ್ಸರ್ 27. ಸೊ ಹಾಗೆ 81 4ಇಂದ ಡಿವೈಡ್ ಆಗಲ್ಲ, ಹೌದಲ್ವಾ. ಸೊ 81 4ಇಂದ ಡಿವೈಡ್ ಆಗಲ್ಲ. 81 5ಇಂದ 6ಇಂದ 7ಇಂದ 8ಇಂದ ಡಿವೈಡ್ ಆಗಲ್ಲ. ಡೈರೆಕ್ಟ್ 81 9ಇಂದ ಡಿವೈಡ್ ಆಗುತ್ತೆ. 9ಇಂದ 9 9s 81, ಹೌದಲ್ವಾ. ಸೊ ಹಾಗಾದರೆ ಫ್ಯಾಕ್ಟರ್ಸ್ ಆಫ್ ದೇರ್ಫೋರ್ ದ ಫ್ಯಾಕ್ಟರ್ಸ್ ಆಫ್ 81 are 1 3 ಸೊ ಇಲ್ಲಿ 9 2 ಟೈಮ್ ರಿಪೀಟ್ ಆಗಿದೆ, 1 ಟೈಮ್ ಬರ್ಕೊಂಡ್ರೆ ಸಾಕು. ನೆಕ್ಸ್ಟು ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ಸಿ ಪ್ರಾಬ್ಲಮ್ 28. ಸೊ 28 ಡಿವೈಡೆಡ್ ಬೈ 1 28. ಸೊ ಹಾಗೆ 28ನ್ನು 2ಇಂದ ಡಿವೈಡ್ ಮಾಡೋಣ, ಓಕೆನಾ. ಸೊ 14 2s 28, ಹೌದಲ್ವಾ. ಸೊ 2 1s 2, 2 4s 8, ಹೌದಲ್ವಾ. ಸೊ 28 3 ಟೇಬಲಲ್ಲಿ ಬರಲ್ಲ, ಆದರೆ 28 4 ಟೇಬಲಲ್ಲಿ ಬರುತ್ತೆ, ಹೌದಲ್ವಾ. 4 7s 28. ಹಾಗೆ 28 5 ಟೇಬಲಲ್ಲಿ ಬರಲ್ಲ, 6 ಟೇಬಲಲ್ಲಿ 28 ಬರಲ್ಲ, 7 ಟೇಬಲಲ್ಲಿ 28 ಬರುತ್ತೆ. ಸೊ ಆಲ್ರೆಡಿ 7 ನಮಗೆ ಫ್ಯಾಕ್ಟರ್ ಆಗಿ ಸಿಕ್ಕಿದೆ. ಸೊ ಇಲ್ಲಿಗೆ ನಾವು ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡೋದನ್ನು ಸ್ಟಾಪ್ ಮಾಡೋಣ. ಸೊ ಫ್ಯಾಕ್ಟರ್ಸ್ ಆಫ್ 28 ಬರೆಯೋಣ. ದ ಫ್ಯಾಕ್ಟರ್ಸ್ ಆಫ್ 28 ಆರ್ ಓಕೆನಾ. ನೆಕ್ಸ್ಟ್ ಪ್ರಾಬ್ಲಮ್ 41. ಸೊ ಡಿ ಪ್ರಾಬ್ಲಮ್ 41. ಸೊ ಇಲ್ಲಿ ನೋಡ್ರಿ, 41 ಡಿವೈಡೆಡ್ ಬೈ 1. ಸೊ ಆನ್ಸರ್ ಇಸ್ 41. 41 1 ಬಿಟ್ಟು ಆರ್ 41 ಬಿಟ್ಟು ಯಾವ ಟೇಬಲಿಂದನೇ ಡಿವೈಡ್ ಆಗಲ್ಲ. ಸೊ ಹಾಗಾದರೆ ಫ್ಯಾಕ್ಟರ್ಸ್ ಆಫ್ 41 1 and 41. ದೇರ್ಫೋರ್ ದ ಫ್ಯಾಕ್ಟರ್ಸ್ ಆಫ್ 41 ಆರ್ 1 and 41, ಹೌದಲ್ವಾ. ಸೊ ಹಾಗೆಯೇ ಈ ಪ್ರಾಬ್ಲಮ್. ಸೊ 72ನ ಫ್ಯಾಕ್ಟರ್ಸನ್ನ ಡಿವಿಷನ್ ಮೆಥಡಿಂದ ಫೈಂಡ್ ಔಟ್ ಮಾಡೋಣ. ಸೊ ಈ ಪ್ರಾಬ್ಲಮ್ 72 ಡಿವೈಡೆಡ್ ಬೈ 1, ಹೌದಲ್ವಾ. 72. ಸೊ 72ನ 2ಇಂದ ಡಿವೈಡ್ ಮಾಡೋಣ. ಸೊ 2 3s 6, ರಿಮೈಂಡರ್ 1 ಉಳಿಯುತ್ತೆ. 2 6s 12 36, ಹೌದಲ್ವಾ. ಸೊ ಹಾಗೆಯೇ ಸೊ 72ನ 3ಇಂದ ಡಿವೈಡ್ ಮಾಡೋಣ. 3 2s 6, ಹೌದಲ್ವಾ. 3 4s 12. ಸೊ ರಿಮೈಂಡರ್ 1 ಉಳಿಯುತ್ತೆ. ಸೊ ಡೈರೆಕ್ಟ್ಲಿ ಡಿವೈಡ್ ಮಾಡ್ತಿದ್ದೀನಿ. ಸೊ ವರ್ಕಿಂಗ್ ಕಾಲಮಲ್ಲಿ ಒಂದ್ಸಲ ಡಿವೈಡ್ ಮಾಡ್ತೀನಿ ನೋಡ್ರಿ. 3 2s 6, ರಿಮೈಂಡರ್ 1, ಸೊ ಬ್ರಿಂಗ್ ಡೌನ್ 2, ಸೊ 3 4s 12, ಹೌದಲ್ವಾ. ಸೊ ಕಂಪ್ಲೀಟ್ಲಿ 72 3ಇಂದ ಡಿವೈಡ್ ಆಗಿದೆ. ಸೊ ಆನ್ಸರ್ ಇಸ್ 24. ಸೊ 72 4ಇಂದ ಡಿವೈಡ್ ಆಗಲ್ಲ. 4 ಟೇಬಲಲ್ಲಿ 72 ಬರಲ್ಲ, ಹಾಗೆ 5 ಟೇಬಲಲ್ಲಿ 72 ಬರಲ್ಲ. ಬಟ್ 6ಇಂದ 72 ಡಿವೈಡ್ ಆಗುತ್ತೆ, ಹೌದಲ್ವಾ. ಸೊ 6 1s 6, 6 2s 12, 6 1s 6, 6 7ಅಲ್ಲಿ 6 ಸಪ್ರೇಟ್ ಮಾಡಿದ್ರೆ 1, ರಿಮೈಂಡರ್ 1 ಆಗುತ್ತೆ. ಸೊ 12ನ ಕೆಳಗೆ ಇಳಿಸ್ಕೊಂಡ್ರೆ, ಸೊ 2ನ ಕೆಳಗೆ ಇಳಿಸ್ಕೊಂಡ್ರೆ ಸೊ 12 ಆಗುತ್ತೆ, ಹೌದಲ್ವಾ. 2 6 2s 12. ಸೊ ಡಿವೈಡ್ ಮಾಡ್ತಿದ್ದೀನಿ ನೋಡ್ರಿ. 6 1s 6, ರಿಮೈಂಡರ್ 1,
ಸೊ ಬ್ರಿಂಗ್ ಡೌನ್ ಟು 6 2s are 12 ಹೌದಲ್ವಾ. ಸೊ ಆನ್ಸರ್ ಈಸ್ 12. 12 6s are 72 ಹೌದಲ್ವಾ. ನೆಕ್ಸ್ಟು ಡೈರೆಕ್ಟ್ಲಿ 72 8ಇಂದ ಡಿವೈಡ್ ಆಗುತ್ತೆ. 72 ಡಿವೈಡೆಡ್ ಬೈ 8 8 9s are 72 ಹೌದಲ್ವಾ. ನೆಕ್ಸ್ಟ್ ಫರ್ದರ್ 72 9 ಟೇಬಲಲ್ಲಿ ಬರುತ್ತೆ. ಆಲ್ರೆಡಿ 9 ಫ್ಯಾಕ್ಟರ್ ಆಗಿ ನಮಗೆ ಸಿಕ್ಕಿದೆ ಹೌದಲ್ವಾ. ಸೊ ಈಗ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡೋದನ್ನು ಸ್ಟಾಪ್ ಮಾಡಿ 72 ಫ್ಯಾಕ್ಟರ್ಸನ್ನು ಬರೆಯೋಣ. ದ ಫ್ಯಾಕ್ಟರ್ಸ್ ಆಫ್ 72 are 1 2 1 comma 2 comma 3 6 8 3 6 8 9 12 24 9 12 24 next 36 72 36 72. ಸೊ ಈ ಥರ ನಾವೇನು ಮಾಡಬೇಕು, ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟು ರಿಮೈನಿಂಗ್ ಪ್ರಾಬ್ಲಮ್ಸ್ ಹೋಮ್ವರ್ಕ್ ಮಾಡಬೇಕಾಗುತ್ತೆ ನೀವು. ನೆಕ್ಸ್ಟ್ ವರ್ಡ್ ಪ್ರಾಬ್ಲಮ್. ಸೊ ಇಲ್ಲಿ ವರ್ಡ್ ಪ್ರಾಬ್ಲಮ್ ಏನು, ಎ ಲೇಬರರ್ ಹ್ಯಾಸ್ ಟು ಪುಟ್ 80 ಬ್ರಿಕ್ಸ್ ಇನ್ ಈಕ್ವಲ್ ಪೈಲ್ಸ್. ವಾಟ್ ಆರ್ ದ ಡಿಫ್ರೆಂಟ್ ಪೈಲ್ಸ್ ಆಫ್ ಈಕ್ವಲ್ ನಂಬರ್ ಹಿ ಕ್ಯಾನ್ ಮೇಕ್. ಸೊ ಎಸ್ಟರ್ಡೇ ನಾನು ಎಕ್ಸಾಂಪಲ್ ಪ್ರಾಬ್ಲಮ್ಸನ್ನು ತೋರಿಸಿದ್ದೆ ಹೌದಲ್ವಾ. ಸೊ 12 ರೆಕ್ಟ್ಯಾಂಗಲ್ಸ್ ಇರುತ್ತೆ ಹೌದಲ್ವಾ. ಅದನ್ನು ನಾವು ಅರೇಂಜ್ ಮಾಡಿದ್ವಿ ಡಿಫ್ರೆಂಟ್ ರೋಸಲ್ಲಿ, ಡಿಫ್ರೆಂಟ್ ಕಾಲಮ್ಸಲ್ಲಿ ನಾವು ಅರೇಂಜ್ ಮಾಡಿದ್ವಿ ಹೌದಲ್ವಾ. ಸೊ ಅದೇ ಥರ ಸೊ ಲೇಬರ್ ಹತ್ರ ಏನಿದೆ, ಸೊ 80 ಬ್ರಿಕ್ಸ್ ಇದೆ. ಇಟ್ಕಿ ಬ್ರಿಕ್ಸ್ ಅಂದರೆ ಏನು, ಇಟ್ಕಿ ಇದೆ. ಸೊ 80 ಬ್ರಿಕ್ಸನ್ನ ಹೇಗೆ ಯಾವ ಮೆಥಡಲ್ಲಿ ಅವನು ಅರೇಂಜ್ ಮಾಡ್ತಾನೆ ಹೌದಲ್ವಾ. ನಾವೇನು ಮಾಡಬೇಕಿಲ್ಲಿ ಫಸ್ಟು ಸೊ 80 ಬ್ರಿಕ್ಸಿನ 80ದು ಫ್ಯಾಕ್ಟರ್ಸನ್ನ ನಾವು ಫೈಂಡ್ ಔಟ್ ಮಾಡೋಣ ಓಕೆನಾ. ಸೊ ಸೆಂಟೆನ್ಸ್ ಏನು, ಸೊ ವರ್ಡ್ ಪ್ರಾಬ್ಲಮ್ ಫಸ್ಟ್ ಒನ್ನು. ಸೊ ಟೋಟಲ್ ನಂಬರ್ ಆಫ್ ಬ್ರಿಕ್ಸ್, ಟೋಟಲ್ ನಂಬರ್ ಆಫ್ ಬ್ರಿಕ್ಸ್ ಸೊ ಎಷ್ಟಿದೆ, 8 ಇದೆ ಹೌದಲ್ವಾ. ಸೊ ಎಷ್ಟು ಡಿಫ್ರೆಂಟ್ ವೇಸಲ್ಲಿ ಅವನು ಅರೇಂಜ್ ಮಾಡ್ತಾನೆ ಬ್ರಿಕ್ಸನ್ನ, ಸೊ ಅದನ್ನು ಫೈಂಡ್ ಔಟ್ ಮಾಡಬೇಕು. ದೇರ್ಫೋರ್ ದ ಡಿಫ್ರೆಂಟ್ piles of equal number of bricks he can make ಹೌದಲ್ವಾ. ಸೊ ಫ್ಯಾಕ್ಟರ್ಸ್ ಆಫ್ ಏನು 80ನ ಫೈಂಡ್ ಔಟ್ ಮಾಡೋಣ. ಸೊ 180s ಹೌದಲ್ವಾ. ಸೊ 240s 80 ಬರುತ್ತೆ ಹೌದಲ್ವಾ. ಸೊ ಹಾಗೆ 3 ಟೇಬಲಲ್ಲಿ 80 ಬರಲ್ಲ, ಹಾಗೆ 4 ಟೇಬಲಲ್ಲಿ 80 ಬರುತ್ತೆ. 420s 80. ಸೊ ನೆಕ್ಸ್ಟ್ 5 ಟೇಬಲಲ್ಲಿ 5 16s 80, 8 10s 80. ಸೊ ಹಾಗಾದರೆ ಯಾವ ವೇಸಲ್ಲಿ ಅವನು ಬ್ರಿಕ್ಸನ್ನ ಅರೇಂಜ್ ಮಾಡ್ಬೋದು. ಸೊ 180s 240s 420 516 810. ಸೊ ಅಂದರೆ ಇಟ್ಕಿ ಒಂದೇ ಸಲ ಏನು ಮಾಡ್ತೇನೆ, ಒಂದೇ 80 ಇಟ್ಕಿನ ಇಡ್ಬೋದು. ಇಲ್ಲ 240s ಅಂದರೆ ಸೊ ಫಸ್ಟು ಏನು ಮಾಡ್ತಾನೆ 40 ಬ್ರಿಕ್ಸನ್ನ ಅರೇಂಜ್ ಮಾಡಿ ನೆಕ್ಸ್ಟ್ ರೋ ಅಲ್ಲಿ 40 ಬ್ರಿಕ್ಸನ್ನ ಅರೇಂಜ್ ಮಾಡ್ಬೋದು. ಆರ್ 420s ಅಂದರೆ ಸೊ ಹೇಗೆ ಮಾಡ್ಬೋದು, ಫಸ್ಟ್ ಈ ಥರ ಒಂದು ಇದರಲ್ಲಿ ಕಾಲಮಲ್ಲಿ ಸೊ ಈ ಥರ 20 ಬ್ರಿಕ್ಸ್, ಸೊ 20 20 20 ಈ ಥರ ಇಟ್ಕಿನ ಇಡ್ತಾ ಅವನು ಹೋಗ್ಬೋದು. ಈ ಥರ ಆದರೆ ಅರೇಂಜ್ ಮಾಡ್ಬೋದು. ಸೊ ಇಲ್ಲಿ 5 16s ಅಂದರೆ ಸೊ ಏನು ಮಾಡೋದು 16 16 16 ಇಟ್ಕಿಗಳನ್ನು ಇಡ್ತಾ ಹೋಗ್ಬೋದು. ಆರ್ ಹಿಂಗೆ ಸೊ ಸ್ಟ್ರೈಟ್ ಲೈನಲ್ಲಿ 16 ಇಟ್ಕಿ ಇಡ್ಬೋದು, ನೆಕ್ಸ್ಟ್ 16 ಇಟ್ಕಿ, ನೆಕ್ಸ್ಟ್ 16 ಈ ಥರ ಇಡ್ತಾ ಈ ಥರ ಅರೇಂಜ್ ಮಾಡ್ಬೋದು. ನೆಕ್ಸ್ಟು 8 10s ಅಂದರೆ ಸೊ ಒಂದೊಂದು ರೋ ಅಲ್ಲಿ 10 10 ಇಟ್ಕಿನ ಇಡ್ತಾ ಹೋಗ್ಬೋದು ಹೌದಲ್ವಾ. ಈ ಥರ 10 10 ಆರ್ ಹಿಂಗಾದರೆ 10 ಇಟ್ಕಿನ ಇಡ್ತಾ ಅವನು ಹೋಗ್ಬೋದು. ಸೊ ಇಲ್ಲಿ ಕ್ವಶನ್ ಕೇಳಿರೋದೇನು, 80 ಬ್ರಿಕ್ಸ್ ಇದೆ, ಇಟ್ಕಿ ಇದೆ, ಅದನ್ನು ಹೇಗೆ ಅರೇಂಜ್ ಮಾಡ್ಬೋದು ಅಂತೇಳಿ ಕೇಳಿರೋದು ಓಕೆನಾ. ನೆಕ್ಸ್ಟು ಸೆಕೆಂಡ್ ಒನ್ ಪ್ರಾಬ್ಲಮ್. The PT teacher is making his class of 50 children stand in rows. What are the different number of rows he can make such that each row has the same number of children? So 50 students ಇದ್ದಾರೆ, ಈ ಟೀಚರ್ 50 ಸ್ಟೂಡೆಂಟ್ಸ್ನ ನಿಲ್ಲಿಸ್ಬೇಕು. ಸೊ ಒಂದೊಂದು ಲೈನಲ್ಲಿ ಸೇಮ್ ನಂಬರ್ ಆಫ್ ಕರೆಕ್ಟ್ ಸ್ಟೂಡೆಂಟ್ಸ್ ಇರಬೇಕು.
ಸೊ ಹೇಗೆ ಅವರು ಅರೇಂಜ್ ಮಾಡ್ಬೋದು, ಹೇಗೆ ನಿಲ್ಲಿಸ್ಬೋದು 50 ಸ್ಟೂಡೆಂಟ್ಸನ್ನ ಅಂತ ಕೇಳಿದ್ದಾರೆ. ಸೊ ಏನು ಮಾಡಬೇಕಿಲ್ಲಿ 50ನ ಫ್ಯಾಕ್ಟರನ್ನು ಫೈಂಡ್ ಔಟ್ ಮಾಡಿದರೆ ಸೊ ಅವರು ಹೇಗೆ ಮಕ್ಕಳನ್ನ ನಿಲ್ಲಿಸ್ಬೋದು ಅನ್ನೋದು ನಮಗೆ ನಾವು ಫೈಂಡ್ ಔಟ್ ಮಾಡ್ಬೋದು. ಓಕೆನಾ. ಸೊ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್, ಸೆಕೆಂಡ್ ಪ್ರಾಬ್ಲಮ್ ಆನ್ಸರ್, ಸೆಕೆಂಡ್ ಪ್ರಾಬ್ಲಮ್ ಸೊಲ್ಯೂಷನ್. ಸೊ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್, ಸೊ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ? 50 ಇದ್ದಾರೆ, ಹೌದಲ್ವಾ? 50. ಸೊ ನಾವೇನು ಫೈಂಡ್ ಔಟ್ ಮಾಡಬೇಕು? ವಾಟ್ ಆರ್ ದ ಡಿಫ್ರೆಂಟ್ ನಂಬರ್ ಆಫ್ ರೋಸ್ ಕ್ಯಾನ್ ಮೇಕ್ ಸಚ್ ದಟ್ ಈಚ್ ರೋ ಹ್ಯಾಸ್ ದ ಸೇಮ್ ನಂಬರ್ ಆಫ್ ಚಿಲ್ಡ್ರನ್. ಒಂದೊಂದು ರೋ ಅಲ್ಲಿ ಸೇಮ್ ನಂಬರ್ ಆಫ್ ಚಿಲ್ಡ್ರನ್ ಇರಬೇಕು, ಹೌದಲ್ವಾ? ದ ಡಿಫ್ರೆಂಟ್ ನಂಬರ್ ಆಫ್ ರೋಸ್ ಹಿ ಕ್ಯಾನ್ ಮೇಕ್, ದೇರ್ ಫೋರ್ ದ ಡಿಫರೆಂಟ್ number of rows he can make. So 50 factors na find out ಮಾಡೋಣ, ಹೌದಲ್ವಾ? ಸೊ 1 50s, ಹೌದಲ್ವಾ? ಸೊ 2 25s 50, ಹೌದಲ್ವಾ? ಸೊ 5 10s 50, ಹೌದಲ್ವಾ? ಈ ಥರ ಮಾಡ್ಬೋದು. ಏನು 150s 225s 3 ಟೇಬಲಲ್ಲಿ 3 ಇಂದ 50 ಡಿವೈಡ್ ಆಗೋಲ್ಲ, 3 ಟೇಬಲಲ್ಲಿ 50 ಬರೋಲ್ಲ, ಹೌದಲ್ವಾ? 4 ಟೇಬಲಲ್ಲಿನೂ 50 ಬರೋಲ್ಲ, 6 ಟೇಬಲ್ 7 ಟೇಬಲ್ 8 ಟೇಬಲಲ್ಲಿ 50 ಬರೋಲ್ಲ, ಬರೋದು 5 ಟೇಬಲಲ್ಲಿ ಬರುತ್ತೆ, ಆರ್ 10 ಟೇಬಲಲ್ಲಿ, ಆರ್ 25 50 ಟೇಬಲಲ್ಲಿ. ಸೊ ಹಾಗಾದರೆ ಸೊ ಯಾವ ರೋಸಲ್ಲಿ ಅವನು ಮಕ್ಕಳನ್ನ ನಿಲ್ಲಿಸ್ಬೋದು? 150s ಆರು ಉದ್ದಕ್ಕೆ 50 ಮಕ್ಕಳನ್ನ ಒಂದೇ ಒಂದು ಲೈನಲ್ಲಿ ನಿಲ್ಲಿಸ್ಬೋದು. ಇಲ್ಲ 225s ಅಂದರೆ 2 ಲೈನಲ್ಲಿ ಮಾಡ್ಬೋದು ಈ ಟೀಚರ್. ಹೇಗೆ? ಸೊ ಒಂದು ಲೈನಲ್ಲಿ 25 ಮಕ್ಕಳನ್ನ ನಿಲ್ಲಿಸ್ಬೋದು, ಇನ್ನೊಂದು ಲೈನಲ್ಲಿ 25 ಮಕ್ಕಳನ್ನ ನಿಲ್ಲಿಸ್ಬೋದು. ಆರ್ 5 10s 50 ಸ್ಟೂಡೆಂಟ್ಸ್ ಇದ್ದಾರೆ ಅಂದರೆ 5 ಲೈನ್ಸ್ ಮಾಡಿಸ್ಬೋದು, ಹೌದಲ್ವಾ? ಒಂದು ಲೈನಲ್ಲಿ 50, ಇನ್ನೊಂದು ಲೈನಲ್ಲಿ 50, ಈ ಥರ 5 ಲೈನ್ಸಲ್ಲಿ 50 ಮಕ್ಕಳು ಇರ್ತಾರೆ. ಸೊ ಈ ಥರ ಈ ಟೀಚರ್ ಏನು ಮಾಡ್ಬೋದು? ಈ ಥರ ಮಕ್ಕಳನ್ನ ನಿಲ್ಲಿಸ್ಬೋದು, ಹೌದಲ್ವಾ? ಸೊ ಈ ಕ್ಲಾಸಲ್ಲಿ ನಾವು ಫ್ಯಾಕ್ಟರ್ಸ್ನ ರಿಲೇಟೆಡ್ ಎಕ್ಸಸೈಸ್ 5.3 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಪ್ರೈಮ್ ಆ್ಯಂಡ್ ಕಾಂಪೋಸಿಟ್ ನಂಬರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಫ್ಯಾಕ್ಟರ್ ಟ್ರೀ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.